ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ವಿಜಯ ವಿಶ್ವವಾಣಿ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ಸಾವಿರಾರು ವರ್ಷಗಳಿಂದ ನಮ್ಮ ಸಂಸ್ಕೃತಿಯ ಮೇಲೆ ದಾಳಿ ನಡೀತಾನೆ ಇದೆ. ದಾಳಿಕೋರರ ತಂಟೆಯಿಂದ ಇದು ಇನ್ನೂ ಮುಕ್ತವಾಗಿಲ್ಲ. ನಮ್ಮ ಸಂಸ್ಕೃತಿಯ ಒಳಪದರದಲ್ಲಿ ಕಲೆ, ಸಾಹಿತ್ಯ, ಸಂಸ್ಕೃತಿ ಎಲ್ಲವೂ ಅಡಗಿದೆ. ಬಹಳ ಮುಖ್ಯವಾಗಿ ಅದರಲ್ಲಿ ನಾಟಕ ಕಲೆಯೂ ಕೂಡ ಒಂದು. ಈ ರೀತಿ ಎಷ್ಟೇ ದಾಳಿಗೆ ಒಳಗಾದರೂ ಕೂಡ ನಮ್ಮ ಕಲೆ, ನಮ್ಮ ಸಂಸ್ಕೃತಿಯನ್ನು ನಾಶ ಮಾಡಲು ಯಾರಿಂದಲೂ ಸಾಧ್ಯವಾಗಿಲ್ಲ. ಯಾಕೆಂದರೆ ಅಲ್ಲಿ ಕಲಾವಿದ ನೆಲೆಸಿರುತ್ತಾನೆ. ಎಲ್ಲಿವರೆಗೂ ಕಲಾವಿದ ಇರ್ತಾನೋ ಅಲ್ಲಿವರೆಗೂ ಕೂಡ ಕಲೆ ಮತ್ತು ಸಂಸ್ಕೃತಿ ಸದಾ ಜೀವಂತವಾಗಿರುತ್ತೆ. ಅದು ಹಾಗೇನೆ ಪ್ರಕೃತಿಯ ನಿಯಮ. ಒಂದು ಪರಂಪರೆಯಿಂದ ಇನ್ನೊಂದು ಪರಂಪರೆಗೆ ವಿಸ್ತಾರಗೊಳ್ಳುತ್ತಾ ನಿರಂತರವಾಗಿ ನಡೆಯುತ್ತಾ ಇರುತ್ತದೆ. ಯಾಕೆಂದ್ರೆ ಕಲಾವಿದ ಅನ್ನೋನು ಅದಕ್ಕೆ ಮುನ್ನಡೆಸುತ್ತಾ ಇರುತ್ತಾನೆ. ಅದು ಕಲಾವಿದನ ಶಕ್ತಿಯೂ ಕೂಡ ಹೌದು, ಹಾಗೂ ಆತ್ಮಸ್ಥೈರ್ಯವೂ ಕೂಡ ಹೌದು. ಈ ಒಂದು ಹೂರಣವನ್ನು ಕೇಂದ್ರೀಕರಿಸಿ ಕನ್ನಡ ರಂಗಭೂಮಿಯ ಹೆಸರಾಂತ ಕಲಾವಿದರಾದ ಶ್ರೀ ವೆಂಕಟರಾಜುರವರು ನಟರಾಜ ಎಂಬ ನಾಟಕವನ್ನು ರಚಿಸಿದ್ದಾರೆ. ಈ ನಾಟಕ ಎಲ್ಲರೂ ಕೂಡ ಬಹಳ ನಿರೀಕ್ಷೆಯಿಂದ ಕಾಯ್ತಾ ಇದ್ದಾರೆ. ಈ ನಾಟಕವನ್ನು ಎಲ್ಲರೂ ಕೂಡ ನಿರೀಕ್ಷಿಸಬಹುದಾಗಿದೆ. ಇದಕ್ಕೆ ಸಂಗೀತ ಗಜಾನನ ಟಿ ನಾಯಕ್ ಅವರು ಕೊಟ್ಟಿದ್ದಾರೆ, ಬೆಳಕು ಮಹಾದೇವ ಸ್ವಾಮಿ ಅವರು ಕೊಟ್ಟಿದ್ದಾರೆ, ರಂಗ ಪರಿಕಾರ ಕೇಶವ, ಕಲೆ ವಿನಾಯಕ್ ದೊರೆ ಅವರು ಕೊಟ್ಟಿದ್ದಾರೆ, ರಚನೆ ಮತ್ತು ನಿರ್ದೇಶನ ಆರ್ ವೆಂಕಟರಾಜು ಅವರು ಮಾಡಿದ್ದಾರೆ. ಈ ನಾಟಕ ಉಚಿತ ಪ್ರವೇಶವಾಗಿರುತ್ತದೆ. ಇದು 12ನೇ ತಾರೀಕು ಜೂನ್ ರಂದು ರವೀಂದ್ರ ಕಲಾಕ್ಷೇತ್ರದಲ್ಲಿ ಬೆಂಗಳೂರಿನಲ್ಲಿ ಸಂಜೆ 7 ಗಂಟೆಗೆ ನಡೆಯುತ್ತಿದೆ. ಹಾಗಾಗಿ ಎಲ್ಲರೂ ಈ ನಾಟಕದಲ್ಲಿ ಭಾಗವಹಿಸಿ ಇದಕ್ಕೆ ಪ್ರೋತ್ಸಾಹ ನೀಡಿ. ನಮಸ್ಕಾರ.